ಯಾವ್ದಾದ್ರೂ ಡಬ್ಬ ಸೌಂಡ್ ಮಾಡುತ್ತೆ ಅಂದ್ರೆ ಆ ಡಬ್ಬ ಖಾಲಿ ಇದೆ ಅಂತಲೇ ಅಂದ್ಕೋಬೇಕು. ಹಾಗೆ ಯಾವ್ದಾದ್ರೂ ಸಿನಿಮಾ ತಂಡ ಪ್ರಚಾರಕ್ಕಾಗಿ ವಿವಾದಗಳ ಮೊರೆ ಹೋಗುತ್ತೆ ಅಂದಾಗಲೂ ಸಹ ಆ ಸಿನಿಮಾದಲ್ಲಿನ ಕಂಟೆಂಟ್ ಸ್ಟ್ರಾಂಗ್ ಇಲ್ಲ ಅಂತಲೇ ಅಂದ್ಕೊಳ್ಬೇಕು. ಇದು ಕಮಲ್ ನಟನೆಯ ತಗ್ ಲೈಫ್ ವಿಚಾರದಲ್ಲಿ ನಿಜವಾಗಿದೆ. ಎಸ್, ಥಗ್ ಲೈಫ್ ಪ್ರಚಾರದ ವೇಳೆ ಸಿನಿಮಾ ಬಗ್ಗೆ ಮಾತಾಡಿದಕ್ಕಿಂತ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡಿ ಸುದ್ದಿಯಾದ್ರು ಕಮಲ್ ಹಾಸನ್. ಅದರಲ್ಲೂ ಅವರು ಕನ್ನಡದ ಬಗೆಗೆ ನೀಡಿದ ಹೇಳಿಕೆ ಬಿರುಗಾಳಿಯನ್ನೇ ಎಬ್ಬಿಸಿತು. ಕನ್ನಡಿಗರು ಕಮಲ್ ವಿರುದ್ಧ ಆಕ್ರೋಶಗೊಂಡ್ರು. ಅವರ ಪೋಸ್ಟರ್ನ ಕಾಲಿಂದ ತುಳಿದ್ರು, ಬೆಂಕಿ ಹಚ್ಚಿದ್ರು, ಕ್ಷಮೆ ಕೇಳಲೇಬೇಕು ಅಂತ ಆಗ್ರಹಿಸಿದ್ರು. ಆದ್ರೆ ಕಮಲ್ ಕ್ಷಮೆ ಕೇಳಲಿಲ್ಲ, ಮೊಂಡುವಾದ ಮುಂದುವರೆಸಿದ್ರು. ಇದೀಗ ಕಮಲ್ ನಟನೆಯ ತಗ್ ಲೈಫ್ ಬೇರೆ ಎಲ್ಲಾ ಕಡೆ ಬಿಡುಗಡೆಯಾಗಿದೆ. ಆದ್ರೆ ಕರ್ನಾಟಕದಲ್ಲಿ ಈ ಸಿನಿಮಾವನ್ನ ಬಿಡುಗಡೆ ಮಾಡಲು ಫಿಲ್ಮ್ ಚೇಂಬರ್ ಪ್ರದರ್ಶಕರು, ಕನ್ನಡ ಹೋರಾಟಗಾರರು ಬಿಡ್ಲಿಲ್ಲ. ಕೋರ್ಟ್ ಸಹ ಕಮಲ್ಗೆ ತರಾಟೆ ತೆಗೆದುಕೊಳ್ತು. ಕ್ಷಮೆ ಕೇಳುವ ದೊಡ್ಡತನ ಇಲ್ಲದಿದ್ದ ಮೇಲೆ ಸಿನಿಮಾವನ್ನ ಸಹ ರಿಲೀಸ್ ಮಾಡಬೇಡಿ ಅಂತ ಹೇಳ್ತು. ಕನ್ನಡಿಗರ ಆಕ್ರೋಶಕ್ಕೆ ತುತ್ತಾದ ತಗ್ ಲೈಫ್ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರದರ್ಶನ ಶುರು ಮಾಡಿದೆ. ಬಿಡುಗಡೆಗೂ ಮುನ್ನ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದ್ದ ಈ ಸಿನಿಮಾ ಮೊದಲ ಶೋ ಮುಗಿಯೋ ಹೊತ್ತಿಗೆ ಫ್ಲಾಪ್ ಟಾಕ್ ಪಡ್ಕೊಂಡಿದೆ. ಸಿನಿಮಾ ನೋಡಿದವರು ಕನ್ನಡಿಗರು ನಿಜಕ್ಕೂ ಭಾಗ್ಯವಂತರು. ಇಂತಹ ಕೆಟ್ಟ ಸಿನಿಮಾವನ್ನ ನೋಡುವ ಪರಿಸ್ಥಿತಿ ಅವರಿಗೆ ಬರಲಿಲ್ಲ. ನಮಗೆ ಯಾಕೆ ಈ ಶಿಕ್ಷೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತಗ್ ಲೈಫ್ ಸಿನಿಮಾ ಟ್ರೋಲ್ ಮಾಡ್ತಿದ್ದಾರೆ. ಈ ಸಿನಿಮಾದಲ್ಲಿ ಏನಿಲ್ಲ ಗುರು ಅನ್ನೋದು ಚಿತ್ರವನ್ನ ಮೊದಲ ದಿನ ಮೊದಲ ಶೋ ನೋಡಿದವರ ಮಾತು. ಕ್ಯಾಮೆರಾ ವರ್ಕ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಕಥೆಯಲ್ಲಿ ಹೊಸತನವಿಲ್ಲ, ಚಿತ್ರಕಥೆಯಲ್ಲಿ ವೇಗ ಇಲ್ಲ, ಮಾಮೂಲಿ ರೊಟೀನ್ ರಿವೆಂಜ್ ಡ್ರಾಮಾ ಅಂತ ವಿಮರ್ಶಕರು ಮೊದಲ ದಿನವೇ ಶರಾ ಬರೆದಿದ್ದಾರೆ. ಅಲ್ಲಿಗೆ ಕಮಲ್ ನಟನೆಯ ಬಹು ನಿರೀಕ್ಷಿತ ತಗ್ ಲೈಫ್ ಹಿಟ್ ಆಗೋದಿರ್ಲಿ, ಹಾಕಿದ ದುಡ್ಡು ವಾಪಸ್ ತಂದುಕೊಟ್ರೆ ಅದೇ ಗ್ರೇಟ್ ಎನ್ನುವಂತಹ ಪರಿಸ್ಥಿತಿಯಲ್ಲಿದೆ. ಕನ್ನಡಿಗರನ್ನ ಎದುರು ಹಾಕಿಕೊಂಡ ಕಮಲ್ಗೆ ಇದು ಬೇಕಿತ್ತು ಅಂತ ನೆಟ್ಟಿಗರು ತಗ್ ಲೈಫ್ ನ ಟ್ರೋಲ್ ಮಾಡ್ತಿದ್ದಾರೆ.